ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಟೂರಿಸ್ಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡ DC ವಿರುದ್ಧ ಗೆದ್ದ ನಂತರ RCB ತಂಡದ ಕಾನ್ಸ್ಟೇಬಲ್ ಈಗ ಏನೇನು ಬದಲಾವಣೆ ಆಗಿದೆ, ಮತ್ತು ನಮ್ಮ RCB ತಂಡ ಯಾವ ತಂಡದ ಮೇಲೆ ಕಣ್ಣಿಡಬೇಕು, ಯಾವ ತಂಡ ಸೋಲ್ಬೇಕಾಗುತ್ತೆ, ಮತ್ತು CSK ವಿರುದ್ಧ ಎಷ್ಟು ರನ್ ವಿಕ್ಟರಿ ಬೇಕಾಗುತ್ತೆ ಅಥವಾ ಎಷ್ಟು ಚೇಂಜ್ ಮಾಡಬೇಕಾದ್ರೆ ಎಷ್ಟು ಓವರಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿದಿನ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು RCB ತಂಡ ಈಗ ಯಾವ ತಂಡ ಮೇಲೆ ಕಣ್ಣಿಡ್ಬೇಕಂತಪ್ಪ ಅಂದರೆ ಯಾವ ತಂಡನೂ ಬೇಡ ಗುರು, ನಮ್ಮ LH ತಂಡ ಒಂದೇ ಒಂದು ಮ್ಯಾಚ್ ಸೋಲ್ಬೇಕು ಅಂತ ಹೇಳಬೇಕು. ಒಂದು ಡೆಲ್ಲಿ ಮೇಲೆ ಆಡುತ್ತೆ, ಒಂದು ಮುಂಬೈ ಮೇಲೆ ಆಡುತ್ತೆ ಅಂತ ಹೇಳಬೇಕು. ಇವೆರಡರಲ್ಲಿ ಒಂದು ಪಂದ್ಯ ಸೋಲ್ಬೇಕು LH ಅಂತ ಹೇಳಬೇಕು. ಆಗ RCBಗೆ ತಂಡ ಒಂದು ಅವಕಾಶ ಅಂತ ಹೇಳಬೇಕು, CSKಗೆ ಒಂದು ಅವಕಾಶ ಅಂತ ಹೇಳಬೇಕು. ಇದರ LH 2-2 ಗೆಲ್ತು ಅಂದರೆ CSKನೂ ಕೂಡ ಮನೆಗೆ ಹೋಗುತ್ತೆ ಅಂತ ಹೇಳಬೇಕು, RCBನೂ ಮನೆಗೆ ಹೋಗುತ್ತೆ ಅಂತ ಹೇಳಬೇಕು. ಕಾನ್ಸ್ಟೇಬಲ್ RCB ತಂಡ 5ನೇ ಸ್ಥಾನದ ಅಂತ ಹೇಳಬೇಕು, LH ಅವರು 7ನೇ ಸ್ಥಾನದ ಅಂತ ಹೇಳಬೇಕು. ಇದು LH ಅವರು ಒಂದು ಪಂದ್ಯ ಸೋಲಿಲ್ಲ ಅಂತ 2-2 ಗೆಲ್ತು ಅಂದರೆ ಆರಾಮಾಗಿ ಅವರು ಯಾವ ನೆಟ್ ರೇಟ್ ಮೈನಸ್ ಇದ್ರೂ ಕೂಡ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು. CSK ವಿರುದ್ಧ RCB ತಂಡ 18 ತಾರೀಕು ವಿರುದ್ಧ ಆಡುತ್ತೆ ಅಂತ ಹೇಳಬೇಕು. ಆ ತಂಡ ಮ್ಯಾಟ್ರೇ ಆಗಲ್ಲ, ಬೇಕಾದ್ರೆ SRH ಅವರು 2-2 ಸೋಲ್ತಂದ್ರೂ ಕೂಡ ನಡೆಯುತ್ತೆ. SRH CSK ವಿರುದ್ಧ 18 ತಾರೀಕು ಮ್ಯಾಚ್ ನಡೆಯುತ್ತೆ ಅಂತ ಹೇಳಬೇಕು. ಆಗ RCB ತಂಡ 16 ಅಥವಾ 17, 18 ಅವರಲ್ಲಿ ಮ್ಯಾಚ್ನ ಮುಗಿಸ್ಬೇಕು, ಚೇಂಜ್ ಮಾಡಿ ಅಂತ ಹೇಳಬೇಕು. 16, 17 ಮುಗಿಸ್ತವ್ರೆ ಕಂಫರ್ಟಬಲ್ ಆಗಿ. RCB ತಂಡ ಆಗ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಹೇಳಬೇಕು. ಗೆದ್ರು 16, 17 ಚೇಂಜ್ ಮಾಡಿ ಮುಗಿಸಿದ್ರು ಅಂದರೆ. ಇನ್ನು ಮೊದಲು ಬೌಲಿಂಗ್ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿ ಏನಾದ್ರು ಡಿಫೆಂಡ್ ಮಾಡ್ಕೊತ್ತು RCB ತಂಡ ಅಂತ ಅಂದರೆ ಒಂದು 25ರಿಂದ 30 ಅಥವಾ 40 ರನ್ ಒಳಗೆ RCB ತಂಡ ಏನಾದ್ರು ಗೆಲ್ತು ಅಂತ 40 ರನ್ನಿಂದ ಗೆಲ್ತು ಅಂತ ಅಂದರೆ ಆಗ ನೋಡಪ್ಪ RCBಗೆ ಇನ್ನೊಂದು ಅವಕಾಶ ಅಂತ ಹೇಳಬೇಕು. ಒಂದು 25-30 ಸಾಕು ಅಂತ ಹೇಳ್ತೀನಿ. ಅಷ್ಟರಿಂದ RCB ತಂಡ ಗೆಲ್ತು ಅಂತ ಅಂದರೆ ಆಗ ಚಾನ್ಸ್ ಇರುತ್ತೆ ಅಂತ ಹೇಳಬೇಕು. ಚಾನ್ಸ್ ಇರುತ್ತೆ ಅಲ್ಲ, ಡೌಟೇ ಇಲ್ಲ ಗುರು, ಪಕ್ಕ ಹೋಗಿ ಹೋಗುತ್ತೆ ಪ್ಲೇ ಆಫ್ಗೆ ಅಂತ ಹೇಳಬೇಕು RCB ತಂಡ. ಈಗ ಏನು ಯಾರು RCB ತಂಡ ಬೆಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಒಂದು 20-30 ರನ್ ಜಾಸ್ತಿ ಹೊಡಿಬೇಕು ಅಂತ ಹೇಳಬೇಕು, ಒಂದು 30-40 ರನ್ ಜಾಸ್ತಿನೇ ಹೊಡಿಬೇಕು ಅಥವಾ ಬೇಗ ಚೇಂಜ್ ಮಾಡಬೇಕು RCB ತಂಡ ಅಂತ ಹೇಳಬೇಕು. ದೊಡ್ಡ ಸ್ಕೋರ್ ಚೇಂಜ್ ಮಾಡ್ತೀನಿ ಅಂತ ರೀತಿ ಚೇಂಜ್ ಮಾಡಬೇಕು RCB ತಂಡ ಅಂತ ಹೇಳಬೇಕು. ಒಟ್ಟಾರೆ LH ಒಂದು ಪಂದ್ಯ ಸೋಲ್ಬೇಕು, ಆಗದೆ ನಮ್ಮ ಈ ಕ್ಯಾಲಿಕೇಟರ್ ಸಕ್ಸಸ್ ಆಗೋದು. ಇಲ್ಲ ಅಂತಾರೆ ಯಾವುದೇ ಕಾರಣಕ್ಕೂ ನಾವು ಏನೇ ತಲೆ ಕೆಳಗೆ ಹಾಕಿದ್ರು ಗೆದ್ದರೂ ಕೂಡ ನಾವು LH ಅವರು ನೀಟಾಗಿ ಗೆದ್ದರೂ ಕೂಡ 2-2 ಗೆಲ್ತಾರೆ, ಅವ್ರದ್ದು ಮೈನಸ್ ಇದ್ರೂ ಕೂಡ ನಡೆಯುತ್ತೆ ಅಂತ ಹೇಳಬೇಕು. ಅದ್ರ ಬಗ್ಗೆ ನೋಡೋದು ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವು ಹತ್ರ ಕಳ್ಸ ಕಾರ್ಡ್ ಮಾಡಿ RCB ತಂಡ CSK ವಿರುದ್ಧ ಗೆಲ್ಲುತ್ತೆ ಅಂತ ಸಿಗೋದು. ನಮಸ್ಕಾರ, ಜೈ RCB, ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು.